ನಮಸ್ಕಾರ. ನಿಮ್ಗೆ ಗೊತ್ತಿರುವಂಥ ವಿಚಾರವನ್ನು ಮತ್ತೆ ಮತ್ತೆ ಹೇಳಿ ನಿಮ್ಮ ಸಮಯವನ್ನು ನಾವು ಹಾಳು ಮಾಡೋದಿಲ್ಲ. ಆದರೆ ಬಹಳ ಪ್ರಮುಖವಾಗಿ ಏನು ಇಡೀ ಕಾಶ್ಮೀರದಲ್ಲಿ ಆದಂಥ ಒಂದು ಘಟನೆಯ ಹಿಂದಿರುವಂಥ ತಾತ್ಪರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗಿರುವಂಥ ವಿಚಾರ ಈಗ ಇದೆ. ಈ ವಿಚಾರ ನಿಮ್ಮ ಮನಸ್ಸಿಗೂ ಬಂದಿರಬಹುದು. ಏನಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಈ ಪ್ರಮಾಣದಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದೆ ಅಂತಾದರೆ ಅದರ ಹಿಂದಿರುವಂಥ ಕಾರಣಗಳು ಏನು ಅಂತೇಳಿ. ಉಗ್ರರು ಪಾಕಿಸ್ತಾನದಿಂದ ನುಸುಳಿರ್ಬೋದು, ಅಥವಾ ಕಾಶ್ಮೀರದಲ್ಲೇ ಹಲವು ತಿಂಗಳುಗಳಿಂದ ಕದ್ದು ಮುಚ್ಚಿ ನಿಂತು ಈ ಒಂದು ಸಮಯಕ್ಕೆ ಕಾಯ್ತಾ ಇರ್ಬೋದು. ಹಾಗಾದರೆ ಅವರು ನುಸುಳಿರಲಿ ಅಥವಾ ಅಲ್ಲೇ ಕಾಶ್ಮೀರದಲ್ಲಿ ಕಾಯ್ತಾ ಇರಲಿ, ಅವರಿಗೆ ಯಾರೋ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಥವಾ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರು ಸೂಕ್ತ ಸಮಯವನ್ನು ಕಾದು ಇಂಥ ಒಂದು ನರಮೇಧವನ್ನು ಮಾಡಲಿಕ್ಕೆ ಅವರಿಗೆ ಪೂರ್ವ ತಯಾರಿಗೆ ಒಂದು ಶೆಲ್ಟರ್ ಅಂತ ಬೇಕಾಗಿರುತ್ತೆ, ಒಂದು ವಾಸಸ್ಥಾನ ಅಂತ ಬೇಕಾಗಿರುತ್ತೆ. ಅದನ್ನು ಕಾಶ್ಮೀರದಲ್ಲಿ ಯಾರೋ ಕೊಟ್ಟಿದ್ದಾರೆ ಎನ್ನುವುದು 100ಕ್ಕೆ 100 ನಿಜ. ಯಾಕಂತ ಹೇಳಿದ್ರೆ, ಸಡನ್ ಆಗಿ ಅವರು ಮೇಲಿನಿಂದ ಉದ್ಭವಿಸಿ ಅಲ್ಲಿ ಶೂಟ್ ಔಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಇಂಥ ಒಂದು ಹತ್ಯಾಕಾಂಡ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಯಾರು ಭಾರತದ ಒಳಗಿರುವಂಥ, ಭಾರತದಲ್ಲಿಯೇ ಇದ್ದು ಇಲ್ಲಿನ ಜಲ, ನೆಲ, ಗಾಳಿ, ಇಲ್ಲಿನ ಆಹಾರ ವಸ್ತುಗಳನ್ನು ಎಲ್ಲವನ್ನೂ ಬಳಸಿ ಇಲ್ಲಿನ ಎಲ್ಲ ಸೌಲಭ್ಯಗಳನ್ನು ಅನುಭವಿಸುತ್ತಿರುವಂತಹ ಯಾರು ದೇಶದ್ರೋಹಿಗಳು ಕಾಶ್ಮೀರದಲ್ಲಿ ಇದ್ದಾರೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ, ಬಹಳ ಸೂಕ್ತ ಸಂದರ್ಭಕ್ಕಾಗಿ ಅವರು ಕಾಯ್ತಾ ಇದ್ದಾರೆ ಉಗ್ರಗಾಮಿಗಳು ಅಂತಂದರೆ ಅದರ ಹಿಂದೆ ಅವರಿಗೆ ತಯಾರಿ ಮಾಡಲಿಕ್ಕೆ ಒಂದು ಪ್ಲೇಸ್ ಬೇಕಾಗುವಾಗ ಆ ಪ್ಲೇಸನ್ನು ಕೊಡಲಿಕ್ಕೆ ಜನ ಬೇಕು, ಆಹಾರವನ್ನು ಪೂರೈಸಲಿಕ್ಕೆ ಜನ ಬೇಕು, ನೆಟ್ವರ್ಕನ್ನು ಸಾಧಿಸಲಿಕ್ಕೆ ಜನ ಬೇಕು. ಅವರನ್ನು ಆ ಮನೆಯಿಂದ ಎಲ್ಲಿ ಅವರು ಶೂಟೌಟ್ ಮಾಡಿದ್ದಾರೆ ಅಲ್ಲಿ ಹೋಗಲಿಕ್ಕೆ ವಾಹನದ ವ್ಯವಸ್ಥೆ ಬೇಕು. ಇದೆಲ್ಲವೂ ಕೆಲವರಿಗೆ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲವನ್ನೂ ಅವರಿಗೆ ಕಾಶ್ಮೀರದಲ್ಲಿ ಕೊಟ್ಟಿದ್ದಾರಂತಾದರೆ ಇದು ಯಾರಿಗೂ ಗೊತ್ತಾಗ್ಲಿಲ್ವಾ, ಅಥವಾ ಗೊತ್ತಿದ್ರೂ ಅಕ್ಕಪಕ್ಕದವರು ಸೇರಿಕೊಂಡು, ಆ ಆಶ್ರಯ ಕೊಟ್ಟದವರು ಸೇರಿಕೊಂಡು ಒಂದು ದೊಡ್ಡ ಜಾಲ ಕಾಶ್ಮೀರದಲ್ಲಿ ನಿಧಾನವಾಗಿ ಮತ್ತೆ ಚಿಗುರೊಡ್ತಾ ಉಂಟಾ ಅಂತ ನಮ್ಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ, ನಿಧಾನವಾಗಿ ಅಂತ ಹೇಳಿದ್ರೆ ಕಳೆದ ಚುನಾವಣೆಯ ನಂತರ, ಅಂದರೆ ಅಲ್ಲಿ ರಾಜ್ಯಕ್ಕೆ ವಿಧಾನಸಭಾ ಚುನಾವಣೆ ಆಯಿತು. ಅದರ ಹಿಂದೆ 6 ವರ್ಷ ಪ್ರೆಸಿಡೆನ್ಷಿಯಲ್ ರೂಲ್ ಇತ್ತು. ಆಗ ಅದು ಕೇಂದ್ರದ ಅಧೀನದಲ್ಲಿತ್ತು, ಅಂದರೆ ರೂಲ್. ಈಗ ಸಹ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಮನೋಜ್ ಸಿನ್ಹಾ ಅಂತ. 6 ವರ್ಷ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ಇಂಥ ದೊಡ್ಡ ರೀತಿಯ ಘಟನೆಗಳು ಅಥವಾ ಯಾವುದೇ ಇನ್ಸಿಡೆಂಟ್ ಆಗಿರಲಿಲ್ಲ ಅಂತ ಹೇಳ್ಬೋದು. ಆದರೆ ಈಗ ಆಗ್ತಾ ಉಂಟು ಅಂತಾದರೆ ಒಂದು ನೆಟ್ವರ್ಕ್ ಭಾಳ ವ್ಯವಸ್ಥಿತವಾಗಿ ಅವರಿಗೆ ಸಹಾಯ ಮಾಡ್ತಾ ಉಂಟು. ಇದು ಕೇವಲ ಇಬ್ಬರು ಅಲ್ಲ, ಈಗ ಇಬ್ಬರದ್ದು ಶೂಟೌಟ್ ಅಂದರೆ ಎನ್ಕೌಂಟರ್ ಆಗಿದೆ, ಅವರು ಸತ್ತು ಬಿದ್ದಿದ್ದಾರೆ. ಆದರೆ ಪ್ರಶ್ನೆ ಇರೋದೊಂದು ದೊಡ್ಡ ಜಾಲ ಇರಬಹುದು. ಯಾಕಂತ ಹೇಳಿದ್ರೆ, ಇಬ್ಬರೇ ಬಂದು ಹೀಗೆ ಮಾಡಿದ್ದಾರಂತಾದರೆ ಇನ್ನು ಉಳಿದವರು ಕಾಯ್ತಾ ಇರಬಹುದು. ಯಾಕಂತ ಹೇಳಿದ್ರೆ ತಮಗೆ ಯಾವಾಗ ಒಂದು ಅವಕಾಶ ಸಿಗತ್ತೆ ಅಂತ ಹೇಳಿದ್ರೆ, ಸೊ A to Z ಅವರಿಗೆ ಪ್ರೊಟೆಕ್ಷನ್ ಇರಬಹುದು, ಎಲ್ಲ ವ್ಯವಸ್ಥೆಗಳನ್ನ ಆಗ್ತಾ ಉಂಟು ಅಂತಾದರೆ ಯಾರು ಅಂತೇಳಿ. ಈಗ ಬಂದಿರುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅಂತಹ ದೇಶದ್ರೋಹಿಗಳು ಒಂದು ವೇಳೆ ಕಾಶ್ಮೀರದಲ್ಲಿ ಇದ್ದಾರಂತಾದರೆ ಅವರು ಯಾರು ಅಂತ ಗೊತ್ತಾದರೆ ನಂತರ ಅವರ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತೇಳಿ ಲೆಫ್ಟಿನೆಂಟ್ ಗವರ್ನರ್ ಅವರು ಸಿನ್ಹಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಏನಾದರೂ ಒಂದಿಷ್ಟು ಮಾಹಿತಿ ಬಂತು, ಒಂದಿಷ್ಟು ಸುಳಿವು ಸಿಕ್ಕಿದೆ ಅಂತ ಹೇಳಿದ್ರೆ, ಬಹುಶಃ ಏನು ಆಶ್ರಯ ಕೊಟ್ಟಿದ್ದಾರೆ ಅವರ ಇಡೀ ಜನ್ಮವನ್ನೇ ಜಾಲಾಡ್ತೇವೆ, ಅವರ ಏನು ಮನೆ ಇರ್ಬೋದು, ನಿವಾಸ ಇರ್ಬೋದು, ಅದನ್ನೆಲ್ಲ ಧ್ವಂಸ ಮಾಡಲಿಕ್ಕೂ ನಾವು ಮುಂದಾಗ್ತೇವೆ. ನಂತರ ನೀವು ಅಳಬೇಡಿ, ಮಾನವ ಹಕ್ಕುಗಳ ಎದುರು ನಮಗೆ ರಕ್ಷಣೆ ಇಲ್ಲ ಕಾಶ್ಮೀರದಂತ ಹೇಳಿದರೆ ಏನೂ ಸಾಧ್ಯ ಇಲ್ಲ. ಈಗಲೇ ಯಾರಾದರೂ ರಕ್ಷಣೆ ಕೊಡ್ತಾ ಇದ್ದೀರಂತಾದರೆ ಎಚ್ಚರಿಕೆಯನ್ನು ವಹಿಸಿ, ನಿಮ್ಮ ದಿನ ಸಮಯ ಶುರುವಾಗಿದೆ ಅಂತ ಹೇಳುವಂಥ ಪರೋಕ್ಷವಾಗಿರುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಕ್ಷಣೆ ಕೊಡ್ತಿದ್ದವರು ಹಾಗಾದರೆ ಅವರ ಎಂಡ್ ಆಯಿತಾ? ಬಹುಶಃ ಇದಕ್ಕೆ ಒಂದು ವಿಚಾರ ನೋಡಬೇಕು. ಯಾವಾಗ ಇಲ್ಲಿ ವಿಧಾನಸಭಾ ಚುನಾವಣೆ ಆಗಬೇಕು ಅಂತ ಇತ್ತು, ಅದರ ಹಿಂದೆ ನಾನು ಕೂಡ ಕಾಶ್ಮೀರಕ್ಕೆ ಅಲ್ಲಿ ಹೋಗಿದ್ದೆ. ಅಲ್ಲಿನ ಪರಿಸ್ಥಿತಿ ನೋಡುವಾಗ ತುಂಬ ಅದ್ಭುತವಾಗಿರುವಂಥ ಒಂದು ಏನು ಮತ್ತೆ ಪ್ರವಾಸಿಗರ ಒಂದು ಖುಷಿ ಇರಬಹುದು, ಜನರ ಇನ್ಫ್ಲೋ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ದಿಮೆ ಇರ್ಬೋದು, ಅದರ ಬೆಳವಣಿಗೆ ಇರ್ಬೋದು, ಜನರ ಮನೋಭಾವನೆ ಇರ್ಬೋದು, ಆ ಧೈರ್ಯ, ಹುಮ್ಮಸ್ಸು, ಬೆಳೆಯುತ್ತಿರುವಂಥ ಒಂದು ಅಭಿವೃದ್ಧಿಯಲ್ಲಿ ನೋಡಿದಾಗ ತುಂಬ ಜನ ಅಲ್ಲಿ ಖುಷಿ ಪಟ್ಟಿದ್ರು. ಆದರೆ ಅವರು ಮತ್ತೆ ಹೇಳ್ತಾ ಇದ್ರು, ನಿಜಕ್ಕೂ ಚುನಾವಣೆ ಬೇಕಾ ವಿಧಾನಸಭೆದು ಅಂತ. ಅಂದರೆ ಒಮ್ಮೆ ಚುನಾವಣೆ ಆಗಿ ಅಲ್ಲಿ ಒಂದು ಸರ್ಕಾರ ಬಂತು ಅಂತಂದರೆ ಅದೇ ಮತ್ತೆ ಹಿಂದಿನ ರಾಗ, ಅದೇ ರಾಗ, ಅದೇ ಹಾಡು ಆಗತ್ತೆ.
ಮತ್ತೆ ಯಾರಿಗಾದರೂ ಇಂಥ ಅಕೃತ್ಯ ಮಾಡಲಿಕ್ಕೆ ಅಥವಾ ವಿಧ್ವಂಸಕೃತ್ಯ ಮಾಡಲಿಕ್ಕೆ ಸಪೋರ್ಟು ಸಿಗ್ಬೋದು ಅಂತ ಒಂದು ಆತಂಕ ವಿಚಾರವನ್ನು ನನ್ನ ರಿಕ್ಷಾ ಡ್ರೈವರ್ ಇರ್ಬೋದು ಅಥವಾ ಟ್ಯಾಕ್ಸಿ ಅವರಿರ್ಬೋದು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ರು. ಆದ್ದರಿಂದ ಏನು ವಿಧಾನಸಭಾ ಚುನಾವಣೆ ಕಾಶ್ಮೀರದಲ್ಲಿ ಆಗಲೇಬೇಕು ಎನ್ನುವಂಥ ನಿರ್ಧಾರ ಇತ್ತು, ಅದು ನಿಜಕ್ಕೂ ಈಗ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿಯ ಅಂತ ಅನಿಸ್ತಾ ಉಂಟು. ಒಟ್ಟಿನಲ್ಲಿ ಯಾವಾಗ ಈ ನರಮೇದಾಯಿತು, ಮೊದಲಿಗೆ ಎಚ್ಚೆತ್ತುಕೊಂಡಂಥ ಪಾಕಿಸ್ತಾನ ತನ್ನ ಸರ್ವ ಸನ್ನದ್ಧವಾಗಿ ಏರ್ಫೋರ್ಸನ್ನು ಇಟ್ಟಿರೋದೊಂದು ನಿಜ. ಯಾಕಂತ ಹೇಳಿದ್ರೆ ಅದಕ್ಕೆ ಗೊತ್ತಿದೆ ತನ್ನವರು ಯಾರು ಏನೋ ಅಲ್ಲಿ ಮಾಡಿದ್ದಾರೆ, ಭಾರತ ತಕ್ಷಣ ಅಟ್ಯಾಕ್ ಮಾಡುತ್ತೆ, ಆದ್ದರಿಂದ ನಾವು ಎಚ್ಚರಿಕೆಯಿಂದ ವಹಿಸ್ಕೊಂಡಿರಬೇಕು ಅಂತೇಳಿ ಅವರು ರೆಡಿಯಾಗಿದ್ದಾರೆ. ಆದರೆ ಭಾರತ ತಕ್ಷಣ ಅಲ್ಲಿ ಏನು ಏರ್ ಸ್ಟ್ರೈಕ್ ಅಂತ ಕೆಲವರು ಹೇಳ್ಬೋದು ಅಥವಾ ಬೇರೆ ಬೇರೆ ಮಾರ್ಗ ಹೇಳ್ಬೋದು, ಅದು ಮಾಡಲಿಕ್ಕೆ ಹೋಗತ್ತಾ? ಪಾಠ ಕಲಿಸಬೇಕು, ತಕ್ಕ ಶಾಸ್ತ್ರಿ ಮಾಡಬೇಕು. ನಮ್ಮ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಎಲ್ಲ ಭೂಸೇನೆ, ವಾಯು, ನೌಕಾ ಈ 3 ಸೇನೆಗಳನ್ನು ಕೂಡ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಬಾರ್ಡರ್ನಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ವಿಚಾರ ಇರುವುದು ಯಾವಾಗ ಏನು ಆಗತ್ತೆ ಅನ್ನೋದು. ಒಟ್ಟಿನಲ್ಲಿ ದೇಶದ್ರೋಹಿಗಳು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಮಾತ್ರ ಅಲ್ಲ, ಅವರನ್ನು ರಕ್ಷಣೆ ಕೊಡುತ್ತಿರೋರು ಕೂಡ ಇದ್ದಾರೆ. ಅವರು ಯಾರು, ಅವರು ಬೀರದಿಂದ ಯಾವಾಗ ಹೊರಗೆ ಬರ್ತಾರೆ ಅದನ್ನು ಕೂಡ ಕಾದು ನೋಡಬೇಕು.